ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಲಕ್ಷ್ಮೀ ಕಳಸಕ್ಕೆ ಯಾವ್ಯಾವ ವಸ್ತುಗಳು ಹಾಕಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ನಿಜವಾಗ್ಲೂ ಈ ಎಲ್ಲ ವಸ್ತುಗಳನ್ನು ಹಾಕಿ ಲಕ್ಷ್ಮಿ ಖಂಡಿತ ಆಕರ್ಷಿತಳಾಗೇ ಆಗ್ತಾಳೆ. ಸೊ ನಾವು ಇದು ಏನೇನು ಹಾಕಬೇಕು ಅಂತಂದರೆ, ಫಸ್ಟು ನಾನಿಲ್ಲಿ ಒಂದು ತಾಮ್ರದ ಬಿಂದಿಗೆನ ತೊಗೊಂಡಿದ್ದೀನಿ. ಕಳಸನ ನೀವು ಬೆಳ್ಳಿ ಚೊಂಬಾರು ತೊಗೊಬೋದು. ಇದಕ್ಕೆ ಫುಲ್ಲು ನೀರು ತುಂಬ್ಕೊಬೇಕು, ಅಂದರೆ ಮಡಿ ನೀರನ್ನು ತುಂಬ್ಕೊಳ್ಳಿ. ಅದಕ್ಕೆ ಫಸ್ಟು ಅರಿಶಿಣ, ಕುಂಕುಮ, ಹಾಗೆಯೇ ಒಂದು ಕೆಂಪು ಹೂವು ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕಳಸಕ್ಕೆ ನಾವು ಒಂದು 5 ರೂಪಾಯಿ ಕಾಯಿನ ಹಾಕೋಬೇಕಾಗುತ್ತೆ. ಇದೆಲ್ಲ ಹಾಕೋದ್ರಿಂದ ಖಂಡಿತವಾಗಿ ಲಕ್ಷ್ಮಿ ಆಕರ್ಷಿತ ಆಗೇ ಆಗ್ತಾಳೆ. ಇನ್ನು ಬಟ್ಲಡಿಕೆ, ಇದು ಕಂಪಲ್ಸರಿ. ನೀವು ಬಟ್ಲಡಿಕೆನ ತೊಗೊಂಬಂದು ಹಾಕಿ ಕಳಸಕ್ಕೆ. ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಬಟ್ಲಡಿಕೆ. ಇನ್ನು ಡ್ರೈ ಫ್ರೂಟ್ಸು, ಡ್ರೈ ಖರ್ಜೂರ ಅಂದರೆ ಉತ್ತುತ್ತಿ ಅಂತಾರಲ್ಲ ಅದು. ಇನ್ನು 3 ಲವಂಗ, ಗೋಡಂಬಿ, ಏನೆಲ್ಲ ಡ್ರೈ ಫ್ರೂಟ್ ಇರುತ್ತೆ ಅದನ್ನೆಲ್ಲ ಸೆಟ್ಟೇ ಸಿಗುತ್ತೆ ನಿಮಗೆ ಅಂಗಡಿಯಲ್ಲಿ. ಇನ್ನು 3 ಕವಡೆ. ಇದನ್ನು ನಾವು ಡೈಲಿನೂ ಕಳಸಕ್ಕೆ ಆಗಿ ಪೂಜೆ ಮಾಡ್ಬೋದು. ಲಕ್ಷ್ಮಿಗೆ ಇಷ್ಟವಾದಂಥದ್ದು. ಇದು ಲಾವಂಚದ ಬೇರು, ಇದು ಕೂಡ ಅಷ್ಟೇ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು. ಬಾದಾಮಿ, ಹಾಗೆಯೇ ಅರಿಶಿಣದ ಕೊಂಬು. ಇನ್ನು ಬೆಳ್ಳಿಕಾಯಿನೂ ಚಂದ್ರನ ಸಹೋದರಿ ಅಂತಲೇ ಹೇಳ್ತಾರೆ. ಚಿನ್ನಕ್ಕಿಂತ ಲಕ್ಷ್ಮಿಗೆ ಬೆಳ್ಳಿ ಅಂದರೆ ತುಂಬ ಇಷ್ಟ ಅಂತೆ. ಇದು ಕೂಡ ಅಷ್ಟೇ ಕಂಪಲ್ಸರಿ ಹಾಕಿ. ಇನ್ನು ಕಮಲದ ಬೀಜ, ಹಾಗೆಯೇ ದ್ರಾಕ್ಷಿ, ಇನ್ನು ಸ್ವಲ್ಪ ಕಲ್ಲು ಸಕ್ಕರೆ, ಏಲಕ್ಕಿ, ಗುಲಗಂಜಿ, ಇವೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಪ್ಯಾಕೆಟಲ್ಲೇ ಸಿಗ್ತವೆ. ಸೊ ಅದನ್ನು ನೀವು ಆರಾಮಾಗಿ ತೊಗೊಂಡು ನೀವು ವರಮಹಾಲಕ್ಷ್ಮಿ ಹಬ್ಬದಿಂದ ಪೂಜೆ ಮಾಡಿ. ಇನ್ನು ಇದು ಕೂಡ ಅಷ್ಟೇ ಜಾವೇದ್ ಪೌಡರು. ಸೊ ಇದು ತುಂಬಾ ಇಷ್ಟವಾದಂತು. ಹಾಗೆ ಸ್ವಲ್ಪ ಅಕ್ಷತೆ. ಜಾವೇದ್ ಪೌಡರ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಲಕ್ಷ್ಮಿ ಆಕರ್ಷಣೆ ಮಾಡೋದಕ್ಕೆ ಇದು ಒಂದು ಒಳ್ಳೆಯೇ ವಸ್ತು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.